ಆಕಾಶವಾಣಿ. ಬುದ್ಧಂ ಶರಣಂ ಗಚ್ಛಾಮಿ. ಕರುಣಾಸಾಗರ ಬುದ್ಧ. ರೂಪಕ ರಚನೆ ಉಮೇಶ್ ಮುನ್ವಳ್ಳಿ. ಪ್ರಸ್ತುತಿ ಡಾಕ್ಟರ್ ಬಸು ಬೇವಿನಗಿಡದ್. ಸಂಘಂ ಶರಣಂ ಗಚ್ಛಾಮಿ. ಕೇಳಿ ಕರುಣಾಸಾಗರ ಬುದ್ಧ. ಮಧ್ಯರಾತ್ರಿಯಲಿ ಮೂಡಿದ ರವಿ ಆ ಬುದ್ಧನ ರೂಪದಲ್ಲಿ. ಮಧ್ಯರಾತ್ರಿಯಲಿ ಮೂಡಿದ ರವಿ ಆ ಬುದ್ಧನ ರೂಪದಲ್ಲಿ. ವೈಶಾಖ ಶುದ್ಧ ಪೌರ್ಣಿಮೆ ಎಂಬುದು ಭಾರತೀಯರ ಬದುಕಿನಲ್ಲಿ ಬಹಳ ಪ್ರಮುಖವಾದದ್ದು. ಕೋಪ, ಲೋಭ ಮತ್ತು ಮೌಢ್ಯಗಳನ್ನು ತ್ಯಜಿಸುವ ಸಂಕಲ್ಪ ದಿನವಾಗಿಯೂ ಅದು ಗುರುತಿಸಲ್ಪಡುತ್ತದೆ. ಗೌತಮ ಬುದ್ಧ ಜನಿಸಿದ ಕಾರಣಕ್ಕಾಗಿ ವೈಶಾಖ ಶುದ್ಧ ಹುಣ್ಣಿಮೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಮೋಹ, ಬಂಧನ ಮತ್ತು ಅನುರಕ್ತಿಗಳಿಂದ ಕೊಡವಿಕೊಂಡವನೇ ಬುದ್ಧ ಎನ್ನಲಾಗಿದೆ. ಕ್ರಿಸ್ತಪೂರ್ವ 563ರಲ್ಲಿ ಜನಿಸಿ ಕ್ರಿಸ್ತಪೂರ್ವ 483ರಲ್ಲಿ ಬುದ್ಧ ಭೌತಿಕವಾಗಿ ನಿರ್ಗಮಿಸಿದರು ಎಂದು ವಿದ್ವಾಂಸರು ನಂಬಿದ್ದಾರೆ. ಸುಮಾರು 80 ವರ್ಷಗಳಷ್ಟು ಅವಧಿಯ ಗೌತಮರ ಜೀವನ ಬಹು ವ್ಯಾಪಕವಾಗಿ ದೇಶ ಕಾಲಗಳನ್ನು, ಭಾಷೆ ಪ್ರದೇಶಗಳನ್ನು ಮೀರಿ ಹರಡಿಕೊಂಡಿದೆ. ತತ್ವಾಚರಣೆಯಲ್ಲಿ, ಕತೆ ಉಪಕಥೆಗಳಲ್ಲಿ, ಕವಿತೆ ನಾಟಕಗಳಲ್ಲಿ ಬುದ್ಧ ವಿಶಾಲವಾಗಿ ಹರಡಿದ್ದಾನೆ. ಆಶಾಪಾಶಕ್ಕೆ ಬದ್ಧನಾಗದಿರೆ ಬುದ್ಧನ ಪ್ರಜ್ಞೆಯ ಗುರಿ ಕಾಣ. ಬುದ್ಧನ ಪ್ರಜ್ಞೆಯ ಗುರಿ ಕಾಣ. ನನಗಾಗಿಯೇ ಈ ಲೋಕವು ಎನ್ನದೆ ಲೋಕಕ್ಕಾಗಿ. ಬುದ್ಧನನ್ನು ಕುರಿತು ವರಕವಿ ಡಾಕ್ಟರ್ ದ.ರಾ. ಬೇಂದ್ರೆ ಅವರ ಕವಿತೆಯೊಂದು ಬಹಳ ಸೊಗಸಾಗಿದೆ. ಅರಮನೆಯ ವೈಭೋಗ, ಅಧಿಕಾರ, ಸುಖ ಸಂಪತ್ತು, ಮಡದಿ ಮಕ್ಕಳಿದ್ದರೂ ನೆಮ್ಮದಿ ಹಾಗೂ ಶಾಂತಿಯನ್ನು ಅರಸಿ ಹೋದವನು ಬುದ್ಧ ಎಂದು ಬೇಂದ್ರೆ ಇಲ್ಲಿ ಹೇಳುತ್ತಾರೆ. ದುಃಖ, ಮೌಢ್ಯ, ಬಡತನ, ಹಸಿವು, ಸಾವು ನೋವುಗಳ ಹಿಂದಿನ ಅರ್ಥಗಳನ್ನು ತಿಳಿಯಲು ಬುದ್ಧ ಅವಿಶ್ರಾಂತ ಜ್ಞಾನಾರ್ಜನೆಯಲ್ಲಿ ತೊಡಗಿದ. ಆಗಿನ ಕಾಲದ ಸಾಮಾಜಿಕ ಮೌಢ್ಯ, ಜನರನ್ನು ರೊಚ್ಚಿಗೆಬ್ಬಿಸಿದ 108 ಧಾರ್ಮಿಕ ಕಟ್ಟುಪಾಡುಗಳು ಬುದ್ಧನನ್ನು ಚಿಂತನೆಗೆ ಹಚ್ಚಿದ್ದವು. ಮೂಢನಂಬಿಕೆಗಳಲ್ಲಿ ಮುಳುಗಿದ್ದ ಕಾಳರಾತ್ರಿಯಲ್ಲಿ ಈತ ಎದ್ದು ಹೊರಗೆ ನಡೆದು ಮಹಾಸಾಹಸಿಗನಾದ ಎಂದು ಕವಿ ಹೇಳುತ್ತಾರೆ. ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ. ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ. ಮಡದಿ ಮಗು ಮನೆ ಮಾರು ರಾಜ್ಯ ಗೀಜ್ಯ. ಹೊತ್ತಿರುವ ಉರಿಯಲ್ಲಿ ಆಯಿತ್ಯಾಜ್ಯ. ಹಿಂದೆ ಬಿದ್ದವೋ ಎಲ್ಲೋ ಕುದರೆ ಕಾಲಾಳು. ಬಿಚ್ಚಿ ಉದರಿತು ಎಲ್ಲೋ ಮನದ ಬಾಳು. ಹೊರಟನೆತ್ತೋ ಸಾಹಸಿಯ ಗೊತ್ತು ಗುರಿ ಅವಗೂ ಗೊತ್ತೋ. ಕಾಮ ಕ್ರೋಧವ ದಾಟಿ ಮದ ಮತ್ಸರವ ತುಳಿದು ಮೋಹ ಲಾಭದ ಮೆಟ್ಟಿ ಅಡಿಕಿತ್ತಿ ಇಟ್ಟ. ಇದೋ ತಗ್ಗು ಅದೋ ಗುಡ್ಡ ಅಗೋ ಮಲೆಯ ಬೆಟ್ಟ ನೆಲ ತೆಳಗೆ ಬಿಟ್ಟ. ಏರಿದ ನೇರಿ ಗಾಳಿಗುದರೆ ಸವಾರಿ. ಏರಿದ ನೇರಿ ಗಾಳಿಗುದರೆ ಸವಾರಿ. ಚಂದ್ರ ಕಿರಣವ ಮೀರಿ ಸೂರ್ಯ ಸೇರಿ. ಬೆಳಕನ್ನೆ ಹಿಂದೊಗೆದು ತಮದ ಬಸಿರನೆ ಬಗೆದು ಅಸ್ಪರ್ಶ ಅವಕಾಶದಲ್ಲಿ ಇದ್ದ. ಬುದ್ಧ 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 ಶಬ್ದ ನಾದ ಧ್ವನಿಯ ಸದ್ದ ಮೀರಿದ್ದ. ಇಲ್ಲ ಎಂಬುವ ಕೊನೆಗೆ ಆತ್ಮಶುದ್ಧ. ಇದ್ದರೇನಿಲ್ಲದಿದ್ದರೇನೆನಲು ಗೆದ್ದ. ಬುದ್ಧ ಬುದ್ಧ ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ. ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ. ಮಡದಿ ಮಗು ಮನೆ ಮಾರು ರಾಜ್ಯ ಗೀಜ. ಉರಿವ ಹತ್ತಿರು ಎಲ್ಲಿ ಆಯಿತಾಜ. ಮಡದಿ ಮಗು ಮನೆ ಮಾರು ರಾಜ್ಯ ಗೀಜ. ಹೊತ್ತಿರುವ ಉರಿಯಲ್ಲಿ ಆಯಿತಾಜ. ಹಿಂದೆ ಬಿದ್ದವು ಎಲ್ಲ ಕುದುರೆ ಕಾಲಾಳು. ಬಿಚ್ಚಿ ಉದುರಿತು ಎಲ್ಲ ಮನದ ಬಾಳು. ಹೊರಟ ಮೆತ್ತೋ ಸಾಹಸಿಯ ಗೊತ್ತು ಗುರಿ ಅವಗೂ ಗೊತ್ತು. ಸಾಹಸಿಯ ಗೊತ್ತು ಗುರಿ ಅವಗೂ ಗೊತ್ತು. ಸಾಹಸಿಯ ಹೊತ್ತು ಗುರಿ ಅವಗೂ ಗೊತ್ತು. ಬುದ್ಧ 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 ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ. ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ.
ಕ್ರೋಧವ ದಾಟಿ ಮದ ಮತ್ಸರವ ತುಳಿದು ಮೋಹಲೋಭವ ಮೆಟ್ಟಿ ಅಡಿಕಿತ್ತಿ ಇಟ್ಟ ಕಾಮ ಕ್ರೋಧವ ದಾಟಿ ಮದ ಮತ್ಸರವ ತುಳಿದು ಮೋಹಲೋಭವ ಮೆಟ್ಟಿ ಅಡಿಕಿತ್ತಿ ಇಟ್ಟ ಇದು ತಗ್ಗು ಅದು ಗುಡ್ಡ ಅದು ಮನೆಯ ಬಿಟ್ಟ ನೆಲ ತೆಳಗೆ ಬಿಟ್ಟ ನೆಲ ತೆಳಗೆ ಬಿಟ್ಟ ನೆಲ ತೆಳಗೆ ಬಿಟ್ಟ ಬುದ್ಧ 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 ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ. ಬುದ್ಧನ ಬಗೆಗಿನ ಕುವೆಂಪು ಅವರ ಪದ್ಯ ಕೂಡ ಬಹಳ ಮಹತ್ವವಾದದ್ದು. ಪ್ರಪಂಚದ ಸಾವು ನೋವುಗಳಿಗೆ ದುಃಖ ದುಮ್ಮಾನಗಳಿಗೆ ಮರುಗಿ ಅವುಗಳಿಂದ ಹೊರಬರಲು ಉಪಾಸನೆ ಮಾಡಿ ಜ್ಞಾನವನ್ನು ಪಡೆದವನು ಬುದ್ಧ. ಅವನು ಜ್ಞಾನಿಯಾಗಿದ್ದರಿಂದಲೇ ಬುದ್ಧನೆಂದು ಹೆಸರಾದನು. ಅರ್ಥವಿಲ್ಲದ ಆಚಾರಗಳಲ್ಲಿ ಮುಳುಗಿರುವ ಮನುಷ್ಯ ತನ್ನ ನಿರ್ಲಜ್ಜತನದಿಂದ ಅಧೋಗತಿಗೆ ಇಳಿದಿದ್ದಾನೆ. ಅದಕ್ಕಾಗಿ ಮೌಢ್ಯದ ಬಂಡೆಯನ್ನು ಒಡೆದು ಸನ್ಮಾರ್ಗದ ಸನ್ಮತಿಯಿಂದ ನಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು ಎಂದು ಕುವೆಂಪು ಅವರು ಬುದ್ಧನ ಕುರಿತ ತಮ್ಮ ಪದ್ಯದಲ್ಲಿ ವಿವರಿಸುತ್ತಾರೆ. ವಿಕಸಿತ ಸಹಸ್ರದಳ ಪದ್ಮಪೀಠದ ಮೇಲೆ ವಿಕಸಿತ ಸಹಸ್ರದಳ ಪದ್ಮಪೀಠದ ಮೇಲೆ ಮಂಡಿಸಿಹ ಧವಲಿಮಾ ಧ್ಯಾನ ಸ್ಥಿಮಿತ ಮೂರ್ತಿ ಹೇ ಬುದ್ಧದೇವ. ನಿನ್ನ ತುಲ ಬುದ್ಧಿ ಸ್ಫೂರ್ತಿ ಮಾನವನ ಮೂರ್ಖತೆಯ ದಹಿಸುವ ಮಹಾಜ್ವಾಲೆ. ಅರ್ಥವಿಲ್ಲದ ಕರ್ಮತತಿಯ ಮರುರಂಗದಲ್ಲಿ ಶುಷ್ಕ ಆಚಾರ ಸೈಕತದಲ್ಲಿ ನಡೆಗೆಟ್ಟು ನಿರ್ಮಲ ವಿಚಾರ ನದಿ ಲಯವಾಗುತ್ತಿರೆ. ಹೇ ಪುಣ್ಯಮತಿ ಮೂರ್ತಿ ಮತದ ಮತಹೀನತೆಯೂ ಸಾಕೆಮಗೆ. ಹೇ ಪುಣ್ಯಮತಿ ಮೂರ್ತಿ ಮತದ ಮತಿಹೀನತೆಯೂ ಸಾಕೆಮಗೆ. ಬೇಕು ಸನ್ಮತಿಯ ನಾಗರಿಕತೆಯು ನರನ ಸನ್ಮತಿಗಿಂತ ಬೇರೆ ಜಗದ್ಗುರುವೇ. ರಾಜ ಶುದ್ಧೋಧನ ಮತ್ತು ರಾಣಿ ಮಾಯಾದೇವಿಯ ಮಗನಾಗಿ ಬುದ್ಧ ಜನಿಸಿದ. ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ ಎಂದು. ಸಿದ್ಧಾರ್ಥನಿಗೆ 7 ದಿನಗಳಾದಾಗ ತಾಯಿ ಮಾಯಾದೇವಿ ಅಸುನೀಗುತ್ತಾಳೆ. ತಾಯಿಯನ್ನು ಕಳೆದುಕೊಂಡ ಮಗುವಿಗೆ ಶುದ್ಧೋಧನನ 2ನೇ ಹೆಂಡತಿ ಪ್ರಜಾಪತಿ ದೇವಿ ಅಥವಾ ಗೌತಮಿ ತಾಯಿಯಾಗಿ ಒದಗುತ್ತಾಳೆ ಎನ್ನಲಾಗಿದೆ. ಹಾಗಾಗಿ ಸಿದ್ಧಾರ್ಥನು ಗೌತಮಿಯ ವಾತ್ಸಲ್ಯದಲ್ಲಿ ಬೆಳೆದು ಗೌತಮನಾದನು. ಸಿದ್ಧಾರ್ಥನು ಮುಂದೆ ವಿರಕ್ತಿಯ ಹಾದಿಯಲ್ಲಿ ನಡೆಯುವ ಸಂಭವವಿದೆ ಎಂದು ಕೆಲವು ಜ್ಯೋತಿಷಿಗಳು ಶುದ್ಧೋಧನನಿಗೆ ಹೇಳಿದ್ದರಿಂದ ಮಗನಿಗೆ ಯಾವುದಕ್ಕೂ ಕಡಿಮೆಯಾಗದಂತೆ ನೋಡಿಕೊಳ್ಳುತ್ತಿದ್ದನು. ಅಷ್ಟಾದರೂ ಯಾರೋ ಪಕ್ಷಿಗಳಿಗೆ ಕಲ್ಲು ಹೊಡೆಯುವ, ಪ್ರಾಣಿಗಳಿಗೆ ಬಾಣ ಬಿಡುವ ಘಟನೆಗಳು ಜರುಗುತ್ತಿದ್ದವು. ದುಃಖ, ನೋವು, ಹಿಂಸೆ ಇಂತಹ ಸಣ್ಣ ಪುಟ್ಟ ಘಟನೆಗಳು ಜರುಗಿದಾಗ ಸಿದ್ಧಾರ್ಥನ ಮುಖದಲ್ಲಿ ಉಂಟಾಗುತ್ತಿದ್ದ ವೇದನೆಯನ್ನು ಯಾರಾದರೂ ಗಮನಿಸಬಹುದಾಗಿತ್ತು. ಹರೆಯದಲ್ಲಿ ಮದುವೆ ಮಾಡಿದರೆ ಮಗ ಸಂಸಾರ ಸುಖದಲ್ಲಿ ಮಗ್ನನಾಗಿ ಇಂತಹ ವಿಚಾರಗಳನ್ನು ಅಲಕ್ಷಿಸುತ್ತಾನೆಂದು ರಾಜ ಬಯಸಿ ಕನ್ಯೆಯರು ಅವನ ಕಣ್ಣಿಗೆ ಬೀಳಲೆಂದು ಒಂದು ಸಮಾರಂಭ ಏರ್ಪಡಿಸಿದನೆಂಬ ಕಥೆ ಬರುತ್ತದೆ. ಅದರಲ್ಲಿ ಎಲ್ಲ ಕನ್ಯೆಯರು ರಾಜಕುಮಾರ ಸಿದ್ಧಾರ್ಥನ ಕೈಯಿಂದ ಆಭರಣಗಳನ್ನು ಪಡೆಯುವುದಿರುತ್ತದೆ. ಅಂತೆಯೇ ಎಲ್ಲ ಯುವತಿಯರು ಸಿದ್ಧಾರ್ಥನ ಕೈಯಿಂದ ಉಡುಗೊರೆಗಳನ್ನು ಪಡೆಯುತ್ತಾರೆ. ಆದರೆ ಯಾರಲ್ಲಿಯೂ ಆತ ಆಸಕ್ತಿಯನ್ನು ತೋರಲಿಲ್ಲ. ಆದರೆ ರಾಜ ಶುದ್ಧೋಧನನ ಮಂತ್ರಿಯಾಗಿದ್ದ ದಂಡಪಾಣಿಯ ಮಗಳು ಯಶೋಧರೆ ಕೊನೆಯಲ್ಲಿ ಬರುತ್ತಾಳೆ. ಅವಳ ಘನತೆ, ಸರಳತೆ, ಸಹಜತೆ, ಗಾಂಭೀರ್ಯ, ತೇಜಸ್ಸು ಸಿದ್ಧಾರ್ಥನನ್ನು ಮಂತ್ರಮುಗ್ಧಗೊಳಿಸಿದವು. ಯಶೋಧರೆ, ಓಹ್ ಯಶೋಧರೆ, ಮಾತಾಡಲಾರೀರಾ? ಹೇಳಿ ರಾಜಕುಮಾರ. ಯಶೋಧರೆ, ನೀವು ನಮ್ಮನ್ನು ಸಂಮೋಹನಗೊಳಿಸಿದಿರಿ. ನಿಮ್ಮೊಡನೆ ಸದಾ ಮಾತನಾಡುತ್ತಲೇ ಇರಬೇಕೆಂದು ಅನಿಸುತ್ತದೆ. ಮಾತಾಡಿ. ಯಶೋಧರೆ, ಕೊಡಲೆಂದು ಇರಿಸಿದ್ದ ಇಲ್ಲಿನ ಎಲ್ಲ ಒಡವೆಗಳೂ ಮುಗಿದು ಹೋಗಿವೆ. ನಿಮಗೇನು ಕೊಡಲಿ? ಇದೋ ನನ್ನ ಬೆರಳ ಉಂಗುರವನ್ನು ಸ್ವೀಕರಿಸಿ. ಬೇಡ ಬೇಡ ರಾಜಕುಮಾರ, ಬೇಡ. ನಿಮ್ಮ ಈ ವಾತ್ಸಲ್ಯಮಯ ನೋಟವೇ ನನಗೆ ನೀವು ನೀಡಿರುವ ದೊಡ್ಡ ಆಭರಣ. ಇನ್ಯಾವ ಒಡವೆಯೂ ನನಗೆ ಬೇಡ. ಹಾಗನ್ನದಿರಿ. ನಿಮ್ಮ ಈ ಸ್ನಿಗ್ಧ ನಗುವೆ ನನಗೆ ಸಾಕು. ನಾನಿನ್ನು ಬರಲೇ ರಾಜಕುಮಾರ? ಯಶೋಧರೆ, ಯಶೋಧರೆ. ಮುಂದೆ ಬುದ್ಧನು ಅಪಾರ ಜ್ಞಾನ ಮತ್ತು ಜಾಗ್ರತೆ ಅರಸಿ ಹೋದ ನಂತರ ಯಶೋಧರೆ ತುಂಬ ಸಾತ್ವಿಕ ಜೀವನವನ್ನು ನಡೆಸಿದಳು. ಅವಳು ಯಾರದೇ ನೆರವು, ಹಂಗು ಅಥವಾ ಆಶ್ರಯವನ್ನು ಪಡೆಯಲಿಲ್ಲ. ಮಗ ರಾಹುಲನನ್ನು ಅದೇ ಸಂಸ್ಕೃತಿಯಲ್ಲಿ ಬೆಳೆಸಿದಳು.
ಜ್ಞಾನೋದಯದ ನಂತರ ಬುದ್ಧನು ಕಪಿಲ ವಸ್ತುವಿಗೆ ಭೇಟಿ ನೀಡಿದ. ಯಶೋಧರ ತಾನಾಗಿಯೇ ನೋಡಲು ಹೋಗಲಿಲ್ಲ. ಆಕೆ ಯೋಚಿಸಿದಳು, ಅವರು ಕಪಿಲ ವಸ್ತುವಿಗೆ ಬಂದಿದ್ದಾರಂತೆ. ನಾನು ಯಾವತ್ತೂ ಯಾವುದಕ್ಕೂ ಆಸೆ ಪಟ್ಟಿಲ್ಲ, ಪಡುವುದೂ ಇಲ್ಲ. ನಾನು ಯಾವುದೇ ಪುಣ್ಯವನ್ನು ಗಳಿಸಿದ್ದರೆ ಅವರು ಭಗವಾನ್ ಖಂಡಿತವಾಗಿಯೂ ನನ್ನ ಹತ್ತಿರ ಬರುವರು. ಕೊನೆಗೂ ಒಂದು ದಿನ ಗೌತಮರು ಅವರಲ್ಲಿಗೆ ಬಂದರು. ಹೆಂಡತಿ ಮಕ್ಕಳೆಂದು ಯಾವುದೇ ಅನುರಕ್ತಿಯನ್ನು ತೋರದೆ ಅವರೊಂದಿಗೆ ಬಹಳ ನಿರ್ಲಿಪ್ತತೆಯಿಂದ ಅವರು ನಡೆದುಕೊಂಡರು. ಎಲ್ಲ ಬಂಧನಗಳನ್ನು ಮೀರಿದ್ದ ಭಾವವನ್ನು ಅವರ ಮುಖದಲ್ಲಿ ಯಶೋಧರೆ ಕಂಡಳು. ಅವರ ಮಗ ರಾಹುಲ್ ಸನ್ಯಾಸಿಯಾದ ಸ್ವಲ್ಪ ಸಮಯದ ನಂತರ ಯಶೋಧರೆ ಕೂಡ ಸನ್ಯಾಸಿಗಳ ಗಣವನ್ನು ಪ್ರವೇಶಿಸಿ ದೀಕ್ಷೆ ಪಡೆದಳೆಂದು ಹೇಳಲಾಗಿದೆ. ಗೌತಮ ಬುದ್ಧರ ಸಾರ್ವಕಾಲಿಕತೆ ಕುರಿತು ಹೀಗೆ ಹೇಳುತ್ತಾರೆ ಕವಿ ಹಾಗೂ ಹಿರಿಯ ರಂಗಕರ್ಮಿ ಶ್ರೀ ಸಿದ್ದರಾಮ್ ಹಿಪ್ಪರಗಿ. ಶಾಂತಿ, ಸಹನೆ, ಸಹಬಾಳ್ವೆ ಜೊತೆಗೆ ಪ್ರಜ್ಞೆ, ಶೀಲ, ಕರುಣೆ ಮುಂತಾದ ಜೀವನ ಸತ್ಯಗಳನ್ನು ಜನಸಾಮಾನ್ಯರ ಸರಳ ಭಾಷೆಯಲ್ಲಿ ಹೇಳಿದ ಬುದ್ಧಗುರು ಇಂದು ಹೆಚ್ಚು ಪ್ರಸ್ತುತ ಆಗ್ತಾರೆ. ಪಂಚಶೀಲ ಅಷ್ಟಾಂಗ ಮಾರ್ಗಗಳ ವಿಪಸ್ಸನ ಧ್ಯಾನದ ಮೂಲಕ ಮನೋನಿಗ್ರಹ ಹೊಂದುವುದನ್ನು ಹೇಳಿದ ಆಧ್ಯಾತ್ಮ ಗುರುವಾಗಿ ಬುದ್ಧರು ನಮಗೆ ಇಂದಿಗೂ ಮಾರ್ಗದರ್ಶಕವಾಗಿದ್ದಾರೆ ಎಂದರೆ ಸುಳ್ಳಲ್ಲ. ಅಂದಂಗೆ ಇಲ್ಲಿಯವರೆಗಿನ ಕನ್ನಡ ಸಾಹಿತ್ಯದಲ್ಲಿ ಗೌತಮ ಬುದ್ಧರ ಪತ್ನಿ ಅಂದರೆ ಯಶೋಧರ ಮಾತೆಯ ಕುರಿತು ಸಾಂಗತ್ಯವಿಲ್ಲದೆ ಸಂಕಟದಿಂದ ಬಳಲಿದಳು ಎನ್ನುವ ಮಾತುಗಳು ಬಂದಿವೆ. ಗೌತಮ ಬುದ್ಧರ ಕುರಿತಾಗಿ ಬಂದ ವಿಶ್ವಮಟ್ಟದ ಸಾಹಿತ್ಯವನ್ನು ಸಮಗ್ರವಾಗಿ ಅಧ್ಯಯನ ಮಾಡಿದ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಕೊನೆಯ ಕೃತಿ ಬುದ್ಧ ಆ್ಯಂಡ್ ಈಸ್ ಧಮ್ಮ, ಅದರಲ್ಲಿ ಬರುವಂಥ ಖಂಡ 17 ಪುಟ 42 ಮತ್ತು 43ರಲ್ಲಿ ಉಲ್ಲೇಖ ಆಗಿರುವಂಗ ರಾಜ್ಕುಮಾರ್ ಸಿದ್ಧಾರ್ಥನು ರೋಹಿಣಿ ನದಿ ನೀರಿನ ವಿವಾದದಿಂದ ಜರುಗಲಿರುವ ಯುದ್ಧದ ದುಷ್ಪರಿಣಾಮಗಳನ್ನು ಗ್ರಹಿಸಿ ರಾಜ್ಯಕೋಶವನ್ನು ತೊರೆಯಲು ನಿರ್ಧರಿಸುತ್ತಾನೆ ಅಂತ ಹೇಳಲಾಗಿದೆ. ಈ ಸಂಗತಿಯನ್ನು ಕೇಳಿ ಪತ್ನಿ ಯಶೋಧರೆಯು ನಿಮ್ಮ ತೀರ್ಮಾನ ಸರಿಯಾಗೈತಿ ಮತ್ತು ಇದಕ್ಕೆ ನಾನು ಸಂಪೂರ್ಣ ಸಮ್ಮತಿ ಸಹಕಾರ ಐತಿ ಎನ್ನುತ್ತಾಳೆ ಅಂತ ಹೇಳಲಾಗಿದೆ. ನಂತರ ಯಶೋಧರ ಮಾತೆಯು ಮುಂದುವರಿದು ನನ್ನ ಕೊನೆ ಉಸಿರಿರೋ ತನಕ ರಾಹುಲ್ನ ಯೋಗಕ್ಷೇಮವನ್ನು ನಾನು ಸಂಪೂರ್ಣವಾಗಿ ನೋಡ್ಕೊಳ್ತೀನಿ. ಈಗ ನಿಮ್ಮ ಜೀವನದ ಹೊಸ ಪಥದ ಅನ್ವೇಷಣೆಯಲ್ಲಿ ಮನುಕುಲಕ್ಕೆ ಹಿತವನ್ನು ತರುವಂತಾಗಲಿ ಎಂದು ಹಾರೈಸುತ್ತೇನೆ ಅಂತ ಹೇಳುವಲ್ಲಿ ಆ ಯಶೋಧರ ಮಾತೆಯ ತ್ಯಾಗವನ್ನು ನಾವು ಗುರುತಿಸಬೇಕಾಗ್ತದೆ. ಮಾತೆ ಯಶೋಧರಿ ಎಂಥ ಉದಾರಶೀಲಳು, ಶೌರ್ಯ ಸಂಪನ್ನಳು, ದೃಢಚಿತ್ತಳು ಎಂಬುದು ಇಲ್ಲಿ ಮನದಟ್ಟಾಗುತ್ತದೆ. ನಂತರದ ದಿನಗಳಲ್ಲಿ ಬುದ್ಧ ಗುರುವಿಗೆ ಜ್ಞಾನೋದಯವಾದ ನಂತರ ಆಗಿನ ಕಾಲದ ಜನಸಾಮಾನ್ಯರ ಭಾಷೆಯಾಗಿದ್ದ ಪಾಳಿ ಭಾಷೆಯಲ್ಲಿ ವಾಸ್ತವ ಪ್ರಜ್ಞೆ, ಜೀವನ ಸತ್ಯವನ್ನು ಬೋಧಿಸುತ್ತಾ ಅಖಂಡ ಭಾರತದಾದ್ಯಂತ ಸಂಚರಿಸುವ ಬುದ್ಧ ಗುರುಗಳು ನಂತರದ ಹಲವಾರು ವರ್ಷಗಳ ನಂತರ ಭೇಟಿಯಾಗುವ ಯಶೋಧರೆ ಮತ್ತು ರಾಹುಲರು ದೀಕ್ಷೆ ಪಡೆದು ಅದೇ ಬುದ್ಧ ಗುರುವಿನ ಮಾರ್ಗದ ಅನುಯಾಯಿಗಳಾಗ್ತಾರೆ ಎಂಬುದು ಈಗ ಇತಿಹಾಸ ಆಗಿದೆ. ಈ ಥರ ಬುದ್ಧ ಗುರು ಇವತ್ತಿಗೂ ಸಹಿತ ಹೆಚ್ಚು ಪ್ರಸ್ತುತ ಆಗೋದಕ್ಕೆ ಕಾರಣ ಸಮಕಾಲೀನ ಸಂದರ್ಭದ ಜಗತ್ತಿನಲ್ಲಿ ಯುದ್ಧದ ದುಷ್ಪರಿಣಾಮ ಗ್ರಹಿಸಿ ಆಗಿನ ಸಂದರ್ಭದಲ್ಲಿ ಬುದ್ಧರು ರಾಜಕೋಶವನ್ನು ತೊರೆದಿದ್ದು ಈ ಸಂದರ್ಭ ಹೆಚ್ಚು ಪ್ರಸ್ತುತ ಅನ್ನಿಸ್ತದ. ಬುದ್ಧ ಗುರುವಿನ ಮಹತ್ವವನ್ನು ನಾವು ಗಮನಿಸಬೇಕಾಗ್ತದೆ. ಪ್ರಜ್ಞೆ ಮತ್ತು ಕರುಣೆ ಎಂಬ ಮಹಾ ಮಾನವತಾವಾದವನ್ನು ಮನುಕುಲಕ್ಕೆ ಬೋಧಿಸಿದವನು ಗೌತಮ ಬುದ್ಧ. ಮಾನವನ ಅತಿಯಾಸೆಗಳಿಂದ ಉಂಟಾಗುವ ನೋವು ಮತ್ತು ಸಂಕಟಗಳನ್ನು ಗೆಲ್ಲಬೇಕಾದ ದಾರಿಯನ್ನು ಬುದ್ಧ ಹೇಳಿಕೊಟ್ಟರು. ಬುದ್ಧನನ್ನು ಬರೀ ಸಾಂಪ್ರದಾಯಿಕ ದೃಷ್ಟಿಯಿಂದ ಮಾತ್ರ ನೋಡದೆ ಅವರನ್ನು ಆಧುನಿಕ ವಿಚಾರಗಳ ಹಿನ್ನೆಲೆಯಲ್ಲಿ ಸಹ ಇಂದು ಕಟ್ಟಿಕೊಡಲಾಗುತ್ತಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಬುದ್ಧ ಮತ್ತು ಆತನ ಧಮ್ಮ ಈ ಕೃತಿಯನ್ನು ಆಧರಿಸಿ ಅನೇಕ ನಾಟಕ ಹಾಗೂ ರೂಪಕಗಳನ್ನು ದೇಶದ ಅನೇಕ ಕಡೆ ಆಡಿಸಲಾಗಿದೆ. ಡಾಕ್ಟರ್ ಅಂಬೇಡ್ಕರ್ ಅವರು ಧಾರ್ಮಿಕ ಅಸಮಾನತೆ ಮತ್ತು ಶೋಷಣೆಯನ್ನು ವಿರೋಧಿಸಿ ಬೌದ್ಧ ಧರ್ಮವನ್ನು ಅಪ್ಪಿಕೊಂಡರು. ಇನ್ನೂ ಕೆಲವು ನಾಟಕ ಹಾಗೂ ಪಠ್ಯಗಳು ಬುದ್ಧನ ಕುರಿತ ಹೊಸ ಆಲೋಚನೆ ಮತ್ತು ಸಂಗತಿಗಳನ್ನು ಮುನ್ನೆಲೆಗೆ ತರುತ್ತಿವೆ. ಸಿದ್ಧಾರ್ಥ ಮನೆ ಬಿಟ್ಟು ತೆರಳಿದ್ದು ಒಂದು ಕಲ್ಪಿತ ಸಂಗತಿ ಆಗಿರಬಹುದೆಂದು, ಯುದ್ಧ ಹಾಗೂ ಹಿಂಸೆಯ ವಿರೋಧಿಯಾಗಿದ್ದ ಬುದ್ಧ ಪ್ರತಿರೋಧದ ಸಂದರ್ಭವೊಂದರಲ್ಲಿ ಗಡೀಪಾರು ಹೋದನೆಂದೂ ಹೇಳುವ ನಾಟಕಗಳು ಆಡಲ್ಪಟ್ಟಿವೆ. ಡಾಕ್ಟರ್ HS ವೆಂಕಟೇಶ್ ಮೂರ್ತಿ ಅವರು ಬುದ್ಧ
ಬುದ್ಧನನ್ನು ಕುರಿತು ಬುದ್ಧಚರಣ ಎನ್ನುವ ಮಹಾಕಾವ್ಯವನ್ನು ರಚಿಸಿದ್ದು ಬುದ್ಧ ದರ್ಶನವನ್ನು ಬಹು ಕಲಾತ್ಮಕವಾಗಿ ಹಾಗೂ ಅರ್ಥಪೂರ್ಣವಾಗಿ ಕಟ್ಟಿಕೊಟ್ಟಿದ್ದಾರೆ. ಅದನ್ನು ಅವರು ಅರ್ಪಿಸಿದ ಬಗೆಯೂ ವಿಶಿಷ್ಟವಾಗಿದೆ. ರಾಜಲಕ್ಷ್ಮಿಗೆ ಅಷ್ಟಪದಿಯೇ ಇಷ್ಟಪದಿಯಾಗಿ ಅಷ್ಟಪದಿಯೇ ಇಷ್ಟಪದಿಯಾಗಿ ಮೈತಳೆದ ಬುದ್ಧಚರಣವ ನಿನ್ನ ಮುಡಿಯ ಮೇಲಿಡುವೆ, ಮನದನ್ನೇ ಒಪ್ಪಿಕೋ. ಬುದ್ಧ ವಚನದಾಶೀರ್ವಚನ ಕಣ್ಗೊತ್ತಿ ಲೋಕ ನಶ್ವರತೆ ನನ್ನನುಭವಕ್ಕೆ ತಂದವಳೆ, ಬಿಸಿಲುಂಡು ನೆರಳ ಸೆರಗಿಲ್ಲಿಯೇ ತೊರೆದು ಹೇಳಿ ವಿದಾಯ ಮುಂದೆ ತೆರಳಿದ ತೊರೆಯೇ. ಋಣಿ ನಾನು ಕೊಟ್ಟ ಪ್ರೀತಿಗೆ ಬಿಟ್ಟ ಬಳುವಳಿಗೆ, ಚರಣವಳಿದರೂ ಚರಿತೆ ಉಳಿಸಿ ಹೋದವಳಿಗೆ. ಬುದ್ಧನ ತಾತ್ವಿಕತೆ ಎಂದೆಂದೂ ಪ್ರಸ್ತುತ ಎನ್ನುತ್ತಾರೆ ಲೇಖಕ ಹಾಗೂ ಹಿರಿಯ ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ಧನವಂತ್ ಹಾಜವಗೋಳ್. ಬುದ್ಧ ಜಗತ್ತಿನ ಶ್ರೇಷ್ಠ ಮಾನವತಾವಾದಿ. ಆತನ ಚಿಂತನೆಗಳೆಲ್ಲ ಜೀವಪರವಾಗಿವೆ, ಮನುಷ್ಯಪರವಾಗಿವೆ. ಕರುಣೆ, ದಯೆ, ಸಮಾನತೆ, ಸಹೋದರತೆ ಆತನ ಧರ್ಮದ ತಿರುಳುಗಳಾಗಿವೆ. ಆತ ಬೋಧಿಸಿದ್ದು ಒಂದು ಧರ್ಮವನ್ನಲ್ಲ, ಒಂದು ಜೀವನ ಕ್ರಮವನ್ನು ಎಂಬುದನ್ನು ಮೊದಲು ನಾವು ಅರಿಯಬೇಕು. ಆತನ ಧರ್ಮ ಜೀವನದ ಮಧ್ಯಮ ಮಾರ್ಗವನ್ನು ತೋರಿಸುತ್ತದೆ. ಅಂದರೆ ಮನುಷ್ಯ ಜೀವನದಲ್ಲಿ ಜರುಗುವ ಸತ್ಯ ಸಂಗತಿಗಳನ್ನು ಅರಿವಿಗೆ ತಂದುಕೊಡುವುದು. ನಾನು ಬೇರೆಯಲ್ಲ, ಈ ಲೋಕ ಬೇರೆಯಲ್ಲ. ಹಾಲಿಗೆ ಹೆಪ್ಪು ಹಾಕಿದರೆ ಮೊಸರಾಗುತ್ತದೆ. ಆಗ ಹಾಲು ಮತ್ತು ಮೊಸರನ್ನು ಬೇರೆ ಬೇರೆ ಎಂದಾಗಲಿ ಅವೆರಡೂ ಒಂದೇ ಎಂದಾಗಲಿ ಹೇಳಲು ಬರುವುದಿಲ್ಲ. ಹಾಲು ಮೊಸರಾಗುವ ಪ್ರಕ್ರಿಯೆ ಇದೆ. ಹಾಲು ಮೊಸರಾದದ್ದು ಯಾವಾಗ ಎಂಬ ಪ್ರಶ್ನೆಗೆ ಉತ್ತರವಿಲ್ಲ. ಹಾಗೆ ಈ ಜೀವನವೂ ಕೂಡ ಮನುಷ್ಯ ಪ್ರಕೃತಿಯೊಂದಿಗೆ ಬೆರೆತು ಕರುಣೆ, ಪ್ರೀತಿಯನ್ನು ಅದರೊಂದಿಗೆ ಹೊಂದುತ್ತಾ ಹೋಗುವುದು. ಇದು ಒಂದು ಜೀವನ ಕ್ರಮವೇ ಆಗಿದೆ. ಇದನ್ನು ಅತ್ಯಂತ ಸರಳವಾಗಿ ಅರಿಯುವ ಮಾರ್ಗವೊಂದನ್ನು ಬುದ್ಧ ತೋರಿದನು. ಅದೇ ಮಧ್ಯಮ ಮಾರ್ಗ. ಈ ಮಾರ್ಗವೇ ಆತನ ಧರ್ಮದ ಕೇಂದ್ರ ತಾತ್ವಿಕ ನೆಲೆಯಾಗಿದೆ. ಬುದ್ಧನ ಈ ಮಧ್ಯಮ ಮಾರ್ಗವನ್ನು ಎಲ್ಲರೂ ತಿಳಿಯಬೇಕು. ಅಂದರೆ ಬುದ್ಧ ಪ್ರಜ್ಞೆಯನ್ನು ಅರಿಯುತ್ತಾ ಹೋಗಬೇಕು. ಈ ಪ್ರಜ್ಞೆ ಲೋಕದ ಜನರಲ್ಲಿ ಜಾಗೃತವಾಗಿರಬೇಕು. ಅದೊಂದು ನಿತ್ಯ ನಿರಂತರ ಪ್ರಕ್ರಿಯೆಯಾಗಿದೆ. ಕಣ್ಣಿಗೆ ಕಾಣುವ ಲೋಕವನ್ನು, ವಸ್ತುಗಳನ್ನು ಸತ್ಯದ ಹೊರಗಲ್ಲಿಗೆ ಹಚ್ಚಿ ತಿಳಿಯುವುದು ಇದೇ ಬೌದ್ಧ ಧರ್ಮವನ್ನು ಅರಿಯುವ ಮಧ್ಯಮ ಮಾರ್ಗವಾಗಿದೆ. ಇದು ವೈಜ್ಞಾನಿಕ ಸತ್ಯವೂ ಹೌದು. ಈ ಲೋಕವನ್ನು ಎಲ್ಲರೂ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದಾಗ ಮಾತ್ರ ಲೋಕದ ಸತ್ಯ ತಿಳಿಯುತ್ತದೆ. ಇತರರೊಂದಿಗೆ ಸರಿಯಾಗಿ ಪ್ರತಿಕ್ರಿಯಿಸಲು ಸಾಧ್ಯವಾಗುತ್ತದೆ. ಕಳ್ಳತನ ಮಾಡಬೇಡ, ಸುಳ್ಳು ಹೇಳಬೇಡ, ವ್ಯಭಿಚಾರ ಸಲ್ಲದು, ಮದ್ಯಪಾನ ಒಳ್ಳೆಯದಲ್ಲ. ಇವು ಬೌದ್ಧ ಧರ್ಮದ ಶ್ರೇಷ್ಠ ಸಂದೇಶಗಳೆನಿಸಿವೆ. ಆತನ ಅಷ್ಟಾಂಗ ಮಾರ್ಗ, ಪಂಚಶೀಲಗಳು ಸಾಕಷ್ಟು ಪ್ರಚಾರದಲ್ಲಿವೆ. ಪ್ರಪಂಚದಲ್ಲಿ ಬುದ್ಧನ ಸಂದೇಶಗಳಿಗೆ ಬಹಳ ಮಹತ್ವವಿದೆ. ಈ ಧರ್ಮದ ಅರಿವು ಮತ್ತು ಜಾಗೃತ ಪ್ರಜ್ಞೆಯ ಅಂತಃಸಾಕ್ಷಿಯಲ್ಲಿ ಜೀವನ ನಿರ್ವಹಿಸಿದರೆ ಆತನ ಸಂದೇಶಗಳು ಎಲ್ಲರಿಗೂ ದಕ್ಕುತ್ತವೆ. ಧರ್ಮ ಮನುಷ್ಯನಿಗಾಗಿ, ಮನುಷ್ಯ ಧರ್ಮಕ್ಕಾಗಿ ಅಲ್ಲ ಎಂಬ ಬಾಬಾ ಸಾಹೇಬರ ನುಡಿ ಧರ್ಮದ ಹಣೆ ಬರಹವನ್ನು ಸಾರಿದಂತಿದೆ. ಅದಕ್ಕಾಗಿ ಮನುಷ್ಯನ ಪರವಾಗಿರುವ ಬೌದ್ಧ ಧರ್ಮವನ್ನು ಅವರು ಅಂಗೀಕರಿಸಿದರು. ತಮ್ಮ ಸಾಮಾಜಿಕ ರಾಜಕೀಯ ಚಿಂತನೆಗಳಿಗೆ ಧರ್ಮ ಚಿಂತನೆಯ ಲೇಪ ಕೊಟ್ಟರು. ಧರ್ಮದ ತಾತ್ವಿಕ ತಳಹದಿಯ ಮೇಲೆ ಸಾಮಾಜಿಕ ರಾಜಕೀಯ ಚಿಂತನೆಗಳನ್ನು ಹರಿಬಿಟ್ಟರು. ಅವರಲ್ಲಿ ಬುದ್ಧ ಅರಳಿದ. ಅವರಂತೆ ಎಲ್ಲರಲ್ಲೂ ಅರಳಲಿ ಎಂದು ಆಶಿಸೋಣ. ನಿತ್ಯ ನೂತನ ಸತ್ಯವಾಗಲಿ ನಮ್ಮ ಕನಸಿನ ಭಾರತ. ವಿಶ್ವಶಾಂತಿಯ ಮಂತ್ರ ಸಾರುತ್ತ ಸ್ನೇಹ ಪ್ರೀತಿಯ ಬೀರುತ್ತ. ಡಾಕ್ಟರ್ ಎಲ್ ಬಸವರಾಜು ಅವರ ಬುದ್ಧ ಚರಿತೆ ಮತ್ತು ಸೌಂದರನಂದ, ಮಾಸ್ತಿಯವರ ಸಾರಿಪುತ್ರನ ಕಡೆಯ ದಿನಗಳು, ಕುವೆಂಪು ಅವರ ಮಹಾರಾತ್ರಿ, ಬೇಂದ್ರೆಯವರ ಪದ್ಯ, ಕಾರಂತರ ಕಿಸಾ ಗೌತಮಿ, ಪ್ರಭುಶಂಕರ್ ಅವರ ಅಂಗುಲಿಮಾಲ ಮುಂತಾದ ಅನೇಕ ರಚನೆಗಳು ಬುದ್ಧನನ್ನು ಕನ್ನಡದಲ್ಲಿ ಬಹುವಿಧದಲ್ಲಿ ಕಟ್ಟಿಕೊಟ್ಟಿವೆ. ಕನ್ನಡದಲ್ಲಿ ಬುದ್ಧನ ಕುರಿತಾಗಿ ಸುಮಾರು 80ಕ್ಕೂ ಹೆಚ್ಚು ಪುಸ್ತಕಗಳು ಪ್ರಕಟವಾಗಿವೆ ಎನ್ನಲಾಗಿದೆ. ವಿಮಲ ಸೌಂದರ್ಯದಿ ಹೃದಯವಾನು ತುಂಬುವ
ಸೊಗಸು ಈ ನಾಡಿನಲ್ಲಿ ನಾನು ಮೂಡಿ ಬಂದುದೆ ಸೊಗಸು. ಕವಿ ಹಾಗೂ ಸರ್ಕಾರಿ ಪಿಯು ಕಾಲೇಜಿನ ಪ್ರಾಧ್ಯಾಪಕ ಉಮೇಶ್ ಮುನುವಳ್ಳಿ. ಬುದ್ಧ ರಾಜಕುವರನಾದರೂ ಜನಸಾಮಾನ್ಯರಂತೆ ವಿಚಾರ ಮಾಡುತ್ತಿದ್ದ. ಹೀಗಾಗಿ ಅವನು ರೋಗ ರುಜಿನ, ಸಾವು ನೋವುಗಳ ಬಗ್ಗೆ ಚಿಂತನೆ ಮಾಡತೊಡಗಿದ. ಈ ಎಲ್ಲ ಚಿಂತನೆಗಳಿಗೆ ಅವನಿಗೆ ತುಸು ಕಾಲಾವಕಾಶ ಬೇಕಾಗಿತ್ತು, ಏಕಾಂತತೆ ಬೇಕಾಗಿತ್ತು. ಸಂಸಾರದ ಜನಜಂಗುಳಿ ಅವನ ಚಿಂತನ ಮಂಥನಕ್ಕೆ ಅಡ್ಡಿ ಬರಬಹುದಾಗಿತ್ತು. ಈ ಕಾರಣಕ್ಕೆ ಅವನು ಕಾಡಿಗೆ ತೆರಳಿದ ಎನ್ನಲಾಗಿದೆ. ಅಲ್ಲಿ ಬಹಳಷ್ಟು ದಿನಗಳ ಕಾಲ ಜೀವನದ ಜಡತೆ, ಇದರ ಅನಿಶ್ಚಿತತೆ ಎಲ್ಲದರ ಕುರಿತು ಗಹನವಾಗಿ ವಿಚಾರ ಮಾಡತೊಡಗಿದ. ಆಗ ಅವನಿಗೆ ಹೊಳೆದಿದ್ದು ಕೇವಲ ಸರಳ ವಿಚಾರಗಳು. ಆಸೆಯೇ ದುಃಖಕ್ಕೆ ಮೂಲ. ಇದು ಮೇಲ್ನೋಟಕ್ಕೆ ಸರಳ ವಿಚಾರ ಅನ್ನಿಸಬಹುದು, ಆದರೆ ಅದರ ಆಚರಣೆ ಅದೆಷ್ಟು ಕಷ್ಟವೆಂದು ಆಚರಿಸಲು ನಿರ್ಧರಿಸಿದವರಿಗೇ ಗೊತ್ತು. ಸಾವಿಲ್ಲದ ಮನೆಯಿಂದ ಸಾಸಿವೆ ಕಾಳು ತರಲು ಹೇಳಿದ ವಿಚಾರವೂ ಕೂಡ ಅಷ್ಟೇ ಸರಳ ಮತ್ತು ವೈಜ್ಞಾನಿಕ. ಸಾವಿಲ್ಲದ ಮನೆಯ ಸಾಸಿವೆ ಇವತ್ತು ಎಷ್ಟು ದೊಡ್ಡ ರೂಪಕವಾಗಿ ಅದು ಜಗತ್ಪ್ರಸಿದ್ಧವಾಗಿದೆ. ಇಂಥ ಕೆಲವು ತತ್ವಾದರ್ಶಗಳನ್ನು, ವಿಚಾರಗಳನ್ನು ಹೊತ್ತು ತಿರುಗಿ ಬಂದ ಬುದ್ಧ ಜನರ ಮನಸ್ಸನ್ನು ಕಾಡುವ ಅದೇ ಪ್ರಶ್ನೆಗಳಿಗೆ ತಾನು ಉತ್ತರ ಹುಡುಕಿ ತಂದಿದ್ದ ಮತ್ತು ಆ ಉತ್ತರಗಳನ್ನು ಅವರ ಸಂದೇಹಕ್ಕನುಸಾರವಾಗಿ ಪರಿಹಾರಗಳನ್ನು ಕೂಡ ಸೂಚಿಸುತ್ತಿದ್ದ. ಇದು ಆಗಿನ ಕಾಲದ ಅಲ್ಲದೆ ಇವತ್ತಿಗೂ ಕೂಡ ಬುದ್ಧ ನಮ್ಮಂಥ ಹುಲು ಮಾನವರ ಸಲುವಾಗಿ ಮಾಡಿದ ಉಪಕಾರ ಚಿರಸ್ಮರಣೀಯವಾಗಿದೆ. ಬುದ್ಧ ಕರುಣಾಮಯಿ ಅಲ್ಲದೆ ಮಾನವೀಯ ಕಳಕಳಿಯನ್ನು ಕೂಡ ಹೊಂದಿದ ಘನ ವ್ಯಕ್ತಿಯಾಗಿದ್ದ. ಜ್ಞಾನಬಾ ಮಾಯೆ ಹೋಗೆಂದು ಕಳುಹುತ್ತಿದ್ದೇನೆ, ಅರಿವು ಬಾ ಅಜ್ಞಾನ ಹೋಗೆಂದು ಕಳುಹುತ್ತಿದ್ದೇನೆ. ಜ್ಞಾನಬಾ ಮಾಯೆ ಹೋಗೆಂದು ಕಳುಹುತ್ತಿದ್ದೇನೆ. ಬುದ್ಧನನ್ನು ಕುರಿತು ಕವಿ ಲೇಖಕ ನಾಗೇಶ್ ನಾಯಕ್. ಐಹಿಕ ಸುಖಭೋಗಗಳಿಗೆ ಪರವಶನಾಗದೆ ಪಾರಮಾರ್ಥಿಕ ಆಲೋಚನೆಗಳಲ್ಲಿಯೇ ಮಗ್ನನಾಗಿರುತ್ತಾನೆ. ಬೋಧಿ ವೃಕ್ಷದ ಕೆಳಗೆ ಧ್ಯಾನಾಸಕ್ತನಾಗಿ ಕುಳಿತಾಗ ಸಿದ್ಧಾರ್ಥನಿಗೆ ಜ್ಞಾನೋದಯವಾಗುತ್ತದೆ. ಸಿದ್ಧಾರ್ಥ ಬುದ್ಧನಾಗಿ ತಾನು ಕಂಡುಕೊಂಡ ಸತ್ಯಗಳನ್ನು ಪ್ರಪಂಚಕ್ಕೆ ತಿಳಿಸಲು ಪ್ರಯತ್ನಿಸುತ್ತಾನೆ. ಗೌತಮ ಬುದ್ಧ ನೀಡಿದ ಸತ್ಯ ಸಂದೇಶಗಳು ಇಂದಿಗೂ ಜನಮಾನಸದಲ್ಲಿ ಸದಾ ಹಸಿರಾಗಿ ಉಳಿದಿವೆ. ನಾವು ಬೇರೆಯವರ ದೃಷ್ಟಿಯಲ್ಲಿ ಕೆಟ್ಟವರಾಗಲು ಅವರಿಗೆ ಕೆಡುಕು ಮಾಡಬೇಕೆಂದಿಲ್ಲ. ಅವರು ಮಾಡುವ ತಪ್ಪುಗಳನ್ನು ಹೇಳಿದರೆ ಸಾಕು, ಕೆಟ್ಟವರಾಗುತ್ತೇವೆ. ಬೇಡುವವರಿಗೆ ವರವನ್ನು ನೀಡುವ ಯಾವ ಅಗೋಚರ ಶಕ್ತಿಯೂ ಜಗತ್ತಿನಲ್ಲಿಲ್ಲ. ವ್ಯಕ್ತಿ ತಾನೇ ಪರಿಶ್ರಮದಿಂದ ಗಳಿಸಬೇಕು. ಸಂಬಂಧ ಕಡಿದು ಹೋದರೂ ಸಹ ನಿಜವನ್ನೇ ಹೇಳಿರಿ. ಸುಳ್ಳು ಹೇಳಿ ನಂಬಿಕೆಯನ್ನು ಮಾತ್ರ ಕಳೆದುಕೊಳ್ಳಬೇಡಿ. ನೀನು ಏನನ್ನು ಕಳೆದುಕೊಂಡಿರುವೆಯೋ ಅದಕ್ಕಿಂತ ಶ್ರೇಷ್ಠವಾದದನ್ನು ಪಡೆಯುವೆ. ತಾಳ್ಮೆ ಇರಬೇಕಷ್ಟೇ. 100 ಉಪದೇಶಗಳಿಗಿಂತಲೂ ಆಪತ್ಕಾಲದಲ್ಲಿ ಮಾಡಿದ ಒಂದು ಸಹಾಯವೂ ಶ್ರೇಷ್ಠವಾದದ್ದು. ಇನ್ನೊಬ್ಬರ ಮೇಲೆ ದ್ವೇಷ ಸಾಧಿಸುವುದು ನಾವು ವಿಷ ಕುಡಿದು ಅವರು ಸಾಯಲಿ ಎಂದು ಕಾಯುತ್ತಾ ಕುಳಿತಂತೆ. ಜಗತ್ತಿನ ಅತಿ ದೊಡ್ಡ ಪ್ರಾರ್ಥನೆ ಎಂದರೆ ತಾಳ್ಮೆ. ಮನುಷ್ಯನಿಗೆ ಮಾತನಾಡಲು ಸ್ವಾಭಾವಿಕವಾಗಿ ಬರುತ್ತದೆ, ಆದರೆ ಮೌನವಾಗಿರುವುದಕ್ಕೆ ಕಠಿಣ ಅಭ್ಯಾಸ ಬೇಕು. ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾದದ್ದು ಈಗ ತಾನೇ ಜನಿಸಿದ ಮಗುವಿನ ಮೊದಲ ಅಳು ಮತ್ತು ಮೊದಲ ನಗು. ತಪ್ಪು ತಮ್ಮದಾದರೆ ವಕೀಲರಾಗುತ್ತಾರೆ, ತಪ್ಪು ಬೇರೆಯವದಾದರೆ ನ್ಯಾಯಾಧೀಶರಾಗುತ್ತಾರೆ. ಅನ್ನ ಬೆಂದರೆ ತಿನ್ನಲು ಯೋಗ್ಯ, ಮನುಷ್ಯ ನೊಂದರೆ ಬದುಕಲು ಯೋಗ್ಯ. ಇವು ಒಳ್ಳೆಯ ಬದುಕಿಗೆ ಗೌತಮ ಬುದ್ಧ ನೀಡಿದ ಸಂದೇಶಗಳು. ಇತಿಹಾಸದಲ್ಲಿ ಅಜರಾಮರವಾಗಿ ಹೋದ ಮೌರ್ಯ ಚಕ್ರವರ್ತಿ ಅಶೋಕ, ಕುಶಾನರ ದೊರೆ ಕನಿಷ್ಕ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಬುದ್ಧನ ತತ್ವಗಳಿಗೆ ಮನಸೋತಿದ್ದನ್ನು ನಾವು ನೆನಪಿಸಿಕೊಳ್ಳಬಹುದು. ಬುದ್ಧ ಪೂರ್ಣಿಮೆಯ ಈ ಸಂದರ್ಭದಲ್ಲಿ ಮಹಾಮಾನವತಾವಾದಿ ಗೌತಮ ಬುದ್ಧನ ತತ್ವಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದರ ಮುಖಾಂತರ ನಿಜವಾದ ಭಕ್ತಿ ಸಲ್ಲಿಸೋಣ. ಬದುಕಿನ ಅಂಧಕಾರವನ್ನು ಹೊಡೆದೋಡಿಸೋಣ. ಬುದ್ಧ ಅವರ ಸಂದೇಶಗಳು ಯಾವತ್ತೂ ಮನುಕುಲವನ್ನು ಮುನ್ನಡೆಸುವಂಥವುಗಳು. ಅವುಗಳಲ್ಲಿ ಕೆಲವು ಇವು: ಬದುಕಿನಲ್ಲಿ ಅರಿತುಕೊಳ್ಳುವುದು, ಮನನ ಮಾಡಿಕೊಳ್ಳುವುದು ಮತ್ತು ನಮ್ಮ ಮನಸ್ಸು ಸದಾ ನಿರ್ಲಿಪ್ತತೆಯಿಂದ ಇರುವಂತೆ ನೋಡಿಕೊಳ್ಳುವುದು. ಸ್ವಂತ ಪ್ರಯತ್ನ ಹಾಗೂ ಸಾಧನೆಯಿಂದ ಸದಾ ನಾವು ಜಾಗೃತರಾಗಿರಬೇಕು. ನಮ್ಮನ್ನು ನಾವು ಅರಿತುಕೊಂಡಾಗ ನಾವು ದುಃಖದಿಂದ ಮುಕ್ತರಾಗಬಹುದು ಹಾಗೂ ಅರಿವಿನ ಪ್ರಜ್ಞೆಯನ್ನು ವಿಸ್ತರಿಸಿಕೊಳ್ಳಬಹುದು. ಆಸೆ, ಮೋಹ, ಮದಗಳಿಂದ
ಮುಕ್ತರಾಗಿರುವುದೇ ದುಃಖವನ್ನು ದೂರಿಡುವ ವಿಧಾನ. ಇದನ್ನು ಯಾರು ಬೇಕಾದರೂ ಸಾಧಿಸಬಹುದು ಮತ್ತು ಯಾರು ಬೇಕಾದರೂ ಅನುಸರಿಸಬಹುದು. ಪ್ರೀತಿ, ಕರುಣೆ, ದಯೆ, ಅನುಕಂಪ ಮತ್ತು ಜ್ಞಾನ ಇವೇ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿ ಆಗಿವೆ. बुद्धं शरणं गच्छामि धम्मं शरणं गच्छामि संघं शरणं गच्छामि. ಕರುಣಾಸಾಗರ ಬುದ್ಧ ರೂಪಕ ಕೇಳಿದಿರಿ. ರಚನೆ ಉಮೇಶ್ ಮುನವಳ್ಳಿ. ಕವಿತೆ ಓದಿದವರು ರಾಖಿ ಹಾನ್ಗಲ್, ಶೈಲಜಾ ರಾಜ್ಕುಮಾರ್. ನಿರೂಪಣೆ ಡಾಕ್ಟರ್ ಬಸು ಬೇವಿನಗಿಡದ್ ಹಾಗೂ ಸುರೇಖಾ ಸುರೇಶ್. ಪಿ ಕಾಳಿಂಗರಾವ್ ಅವರ ಧ್ವನಿಯಲ್ಲಿದ್ದ ಬೇಂದ್ರೆ ಅವರ ಕವಿತೆ ಹಾಗೂ ಅನುರಾಧ ಧಾರೇಶ್ವರ್ ಅವರ ಧ್ವನಿಯಲ್ಲಿದ್ದ ಎನ್ಕೆ ಅವರ ಗೀತೆಯನ್ನು ಈ ರೂಪಕದಲ್ಲಿ ಬಳಸಿಕೊಳ್ಳಲಾಗಿತ್ತು. ಪ್ರಸ್ತುತಿ ಡಾಕ್ಟರ್ ಬಸು ಬೇವಿನಗಿಡದ್. ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್. ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಧರ್ಮ ಬೋಧೆಯಲಿ ವಿದೇಹವಾಯಿತು ಕಪಿಲವಸ್ತು ದೇಹ. ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ.